ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತೊಂದು ಒಳ್ಳೆ ಪ್ರೋಟೀನ್ ಲಡ್ಡು ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ. ಇಲ್ಲಿ ಎಲ್ಲನೂ ನಾನು 50 ಗ್ರಾಮ್ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಕುಂಬಳಕಾಯಿ ಬೀಜ ಮತ್ತು ಸೌತೆಕಾಯಿ ಬೀಜ, ಹಾಗೆ ಕಲ್ಲಂಗಡಿ ಹಣ್ಣು ಬೀಜ, ಕಲ್ಲಂಗಡಿ ಹಣ್ಣು ಬರುತ್ತಲ್ಲ ಅದ್ರ ಬೀಜ, ಅಗಸೆ ಬೀಜ, ಕಡಲೆ ಬೀಜ ಮತ್ತು ಒಣ ಕೊಬ್ಬರಿನ ನಾನಿಲ್ಲಿ ಸಣ್ಣದಾಗಿ ತುರಿದಿಟ್ಕೊಂಡು 1 ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಿಯಾ ಸೀಡ್ಸ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವೀಟ್ಗೆ ಡೇಟ್ಸ್ ಅಂದರೆ ಖರ್ಜೂರ ಬರುತ್ತಲ್ಲ ಅದನ್ನು ಬೀಜಗಳೆಲ್ಲ ತೆಗೆದು ಒಂದು 150 ಗ್ರಾಮ್ ಅಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಫಸ್ಟು ನಾನು ಒಂದು 50 ಗ್ರಾಮ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಎಲ್ಲನೂ ಫ್ರೈ ಮಾಡಿ ಒಂದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದು ಸಪ್ರೇಟ್ ಅಂತ ಏನಿಲ್ಲ, ನಾವು ಸಿಪ್ಪೆ ಸಹಿತ ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ನಾನು ಅದು ಸಿಪ್ಪೆ ಏನು ತೆಗಿಯೋಕ್ಕೆ ಹೋಗೋದಿಲ್ಲ. ಸೊ ಈಗ ಅದನ್ನು ಹುರಿದಾಗಿದೆ. ಮತ್ತು 1/4 ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಗೋಡಂಬಿನೂ ಕೂಡ ಚೆನ್ನಾಗಿ ಕೆಂಪದಾಗಿ ಹುರ್ಕೋಬೇಕು. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ನನಗೆ ಸ್ವಲ್ಪ ಪಾತ್ರೆ ಬಿಸಿ ಆಗಿಬಿಡ್ತು, ಸೊ ಹಾಗಾಗಿ ಸ್ಟವ್ ಆಫ್ ಮಾಡಿದ್ದೆ. ಮತ್ತು ಈಗ ಸ್ಟವ್ ಹಚ್ಕೊಂಡು 1/4 ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಬಾದಾಮಿ ಕೂಡ 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬಾದಾಮಿ ಎಷ್ಟು ಹಾಕಿದ್ರೂ ಕೂಡ ಟೇಸ್ಟು ರುಚಿ ಅಂತಲೇ ಅನಿಸುತ್ತೆ. ಸೊ ಈಗ ನಾನಿದು ಬಾದಾಮಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ ಬಾದಾಮಿ ಜೊತೆಗೆ ನಾನು ಪಿಸ್ತಾ ಕೂಡ 50 ಗ್ರಾಮ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಮತ್ತೆ ಈಗ 1/4 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಈಗ ನಾನು ಏನೇನು ಬೀಜಗಳು ತೊಗೊಂಡಿದ್ದೆ, ಅಗಸೆ ಬೀಜ ಮತ್ತು ಸೌತೆಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ ಮತ್ತು ಕುಂಬಳಕಾಯಿ ಬೀಜ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಚಿಟಪಟ ಅನ್ನಬೇಕು, ಅಲ್ಲಿವರೆಗೆ ಹುರ್ಕೋತಾ ಇದ್ದೀನಿ. ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನೇನು ಸಪ್ರೇಟ್ ಏನು ಮಾಡಿ ಹುರ್ಕೋತಾ ಇಲ್ಲ. ಸೊ ಹಾಗಾಗಿ ಎಲ್ಲನೂ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಸೊ ಇದನ್ನೆಲ್ಲ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ. ಈಗ ನಾವು ಸೌತೆಕಾಯಿ ಬೀಜ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫ್ಲೂಯಿಡ್ ಬ್ಯಾಲೆನ್ಸ್ ಕೂಡ ತುಂಬ ಇರುತ್ತೆ ಅದರಲ್ಲಿ. ಮತ್ತು ಇದು ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜದಲ್ಲಿ ರಿಚ್ ಮೆಗ್ನೀಷಿಯಮ್ ಇರುತ್ತೆ. ಮತ್ತು ಫ್ಯಾಟ್ನ ಕಂಟ್ರೋಲ್ ಮಾಡುವಂತಹ ಅಂಶ ಕೂಡ ಅದರಲ್ಲಿ ಇರುತ್ತೆ. ಆ್ಯಂಟಿಟಾಕ್ಸಿಡೆಂಟ್ ಮತ್ತು ತುಂಬಾ ಇರುತ್ತೆ ಇದರಲ್ಲಿ. ಹಾಗೆ ಸನ್ಫ್ಲವರ್, ಸೂರ್ಯಕಾಂತಿ ಬೀಜದಲ್ಲೂ ಕೂಡ ಅಷ್ಟೇ, ಸ್ಕಿನ್ಗೆ ತುಂಬಾ ಒಳ್ಳೆಯದು, ಬೋನ್ಗೂ ಕೂಡ ತುಂಬ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ಡ್ರೈ ಫ್ರೂಟ್ಸಲ್ಲೂ ಅಷ್ಟೇ ರಿಚ್ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮತ್ತು ಹೆಲ್ತಿ ಬೋನ್ಸ್ಗೂ ಕೂಡ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು. ಎಲ್ಲನೂ ಹುರಿದಿದ್ದು ಆಗಿದೆ. ಅದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತಣ್ಣಗೆ ಆಗಬೇಕು. ತಣ್ಣಗೆ ಆದ ನಂತರ ನಾನೀಗ ಡೇಟ್ಸ್ ತೊಗೊಂಡಿದ್ನಲ್ಲ ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಾನು ಅದನ್ನು ಹುರಿಯೋದಕ್ಕೇನು ಹಾಕ್ಕೊಂಡಿಲ್ಲ ಡೇಟ್ಸ್ನ, ಅದೆಲ್ಲ ಚೆನ್ನಾಗಿ ತಣ್ಣಗೆ ಆರಿದ ಮೇಲೆ ನಾನು ಸೇರಿಸ್ಕೋತಾ ಇರೋದು. ಹಾಗೆ ಕೊಬ್ಬರಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ನಲ್ಲ ಕೊಬ್ಬರಿ, ಅದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೋತಿದ್ದೀನಿ. ಮತ್ತು ಚಿಯಾ ಸೀಡ್ಸು ಕೂಡ ತುಂಬಾ ಒಳ್ಳೆಯದು, ಬ್ಲಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ತಿಂತಾ ಇದ್ದಾಗ ಮಧ್ಯೆ ಸಿಕ್ಕಿದ್ರೆ ಅದ್ರ ಟೇಸ್ಟು ಕೂಡ ತುಂಬಾ ರುಚಿ ಅಂತ ಅನಿಸುತ್ತೆ. ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಆರಿದೆ. ಇವಾಗೆಲ್ಲನೂ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು, ತುಂಬ ಅಂದರೆ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಮೀಡಿಯಮ್ ಆಗಿ ನೋಡಿ ರುಬ್ಕೊಳ್ಳಿ. ಅಥವಾ ನಾವು ಬ್ಯಾಕ್ ಸೈಡ್ ಒಂದು ಸರಿ ಹಿಂಗೆ ಸುಮ್ಮನೆ ಇದು ಮಾಡಿ ರುಬ್ಕೋತೀವಲ್ಲ ಆ ಥರ ರುಬ್ಬಿದ್ರೂ ಸಾಕು, ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ನಾನು ರುಬ್ಬಿದಾಗಿದೆ. ಈಗ ಅದನ್ನು ಒಂದು ಸರಿ ಹಾಕ್ಕೊಂಡಿದ್ದೀನಿ. ಅದೇ ಥರ ಎಲ್ಲನೂ ಕೂಡ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ. ಇದನ್ನು ನೀವು ದಿನದಲ್ಲಿ 1 ಕೊಟ್ಟರೂ ಸಾಕು, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಹಾಗೆ ಮಸಲ್ಸು ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಈಗ ನಾನು ಎಲ್ಲನೂ ಹಾಕ್ಕೊಂಡು ಲಾಸ್ಟ್ ಇದೆಲ್ಲ ಮಿಕ್ಕಿದ್ದೆಲ್ಲ ಹಾಕಿ ಮತ್ತೆ ಇದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡು ಇದು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆದ ನಂತರ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಬೆಲ್ಲದ ನೀರನ್ನ ಯೂಸ್ ಮಾಡ್ಕೋತೀನಿ.
ಅಂತಂದರೆ ಇಲ್ಲಿ 1 ಗ್ಲಾಸ್ ನಾನು ತೋರಿಸ್ತಾ ಇದ್ದೀನಲ್ಲ, 1 ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಇಷ್ಟು ಅವಶ್ಯಕತೆ ಇಲ್ಲ, ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. 2 ಸ್ಪೂನ್ ಬೆಲ್ಲದ ನೀರಾದರೆ ಸಾಕಾಗುತ್ತೆ. ನಾನು ಇದನ್ನು ಬೇರೆ ಸ್ವೀಟ್ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಇದು ಕರಗಿಸ್ಕೊತಾ ಇದ್ದೀನಿ. ಈಗ ನಾನು ಬೆಲ್ಲ ಏನು ಕರಗಿಸಿದೆ ಅದನ್ನು ಸೋಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋ ರೀತಿಯಲ್ಲಿ ಆದರೆ ಸಾಕು. ಅಥವಾ ಏನಾದರೂ ಇನ್ನೂ ಡ್ರೈ ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನಷ್ಟು ಬೆಲ್ಲದ ನೀರು ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ಈಗ ನಾನಿದು ಅದಕ್ಕೆ ಕರೆಕ್ಟಾಗಿದೆ. ಈಗ ಉಂಡೆಗಳನ್ನ ನೀವು ಮೀಡಿಯಮಾಗಿ ಬೇಕಾದರೂ ಕಟ್ಕೋಬೋದು ಅಥವಾ ಸಣ್ಣಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೇಡ ಅಂತ ಅಂದರೆ ನೀವು ದಪ್ಪದಾಗೂ ಬೇಕಾದರೂ ಲಡ್ಡುಗಳನ್ನ ಕಟ್ಕೋಬೋದು. ಈಗ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಎಲ್ಲ ಲಡ್ಡುಗಳನ್ನೂ ಕಟ್ಕೋತಾ ಇದ್ದೀನಿ. ಇದು ತಿನ್ನುವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ಚಿಯಾ ಸೀಡ್ಸು ಹಾಗೆ ಬಾದಾಮಿ ಇದೆಲ್ಲ ಸ್ವಲ್ಪ ಬಾಯಿ ಸಿಗ್ತಾ ಇದ್ದಾಗ ಟೇಸ್ಟು ಕೂಡ ರುಚಿ ಅಂತ ಅನಿಸುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 30 ಉಂಡೆಗಳು ಆಗಿದೆ. ನೀವು ನಾನು ಏನು ತೋರಿಸಿದೆ 50 ಗ್ರಾಮಲ್ಲಿ, ಅದರಲ್ಲೇ 30 ಉಂಡೆಗಳು ಆಗಿದೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.